ಇತ್ತೀಚೆಗೆ ತುಮಕೂರು ಜಿಲ್ಲೆಯ ಪಾವಗಡ ಸೇರಿದಂತೆ ಜಿಲ್ಲೆಯ ವಿವಿಧೆಡೆ ಬೈಕ್ ಕಳ್ಳರ ಹಾವಳಿ ಹೆಚ್ಚಾಗಿದ್ದರಿಂದ ಪೊಲೀಸರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿತ್ತು. ಕಳುವಾಗಿರುವಂತಹ ಬೈಕ್ಗಳನ್ನು ಮತ್ತು ಆರೋಪಿಯನ್ನ ಪತ್ತೆ ಹಚ್ಚುವಂತಹ ಕಾರ್ಯದಲ್ಲಿ ಪಾವಗಡ ಪೊಲೀಸ್ ಠಾಣೆಯ ಪಿಎಸ್ಐ ವಿಜಯಕುಮಾರ್ ತೊಡಗಿದ್ದ ವೇಳೆ ನವೆಂಬರ್ 25 ಸೋಮವಾರ ಬೆಳಗ್ಗೆ 7 ಗಂಟೆಯ ಸಮಯದಲ್ಲಿ ಕರ್ನಾಟಕ ಆಂಧ್ರ ಗಡಿ ಸಮೀಪದ ರಾಜವಂತಿ ಹೊರವಲಯದ ಡಿಲಕ್ಸ್ ಬಾರ್ ಸಮೀಪ ಕಳ್ಳತನವಾಗಿದ್ದ ಎಪಿ 02 ಸಿಜೆ 5734 ಬಜಾಜ್ ಪಲ್ಸರ್ ಬೈಕ್ ಸಮೇತ ಆಂಧ್ರಪ್ರದೇಶ ಸತ್ಯಸಾಯಿ ಜಿಲ್ಲೆಯ ಪೆನುಗೊಂಡ ತಾಲೂಕಿನ ಮಾವತ್ತೂರು ಗ್ರಾಮಕ್ಕೆ ಸೇರಿದ ಹರೀಶ್ ಎನ್ನುವ ಆರೋಪಿಯನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸಿದಾಗ ಆರೋಪಿ ಹರೀಶ್ ಅದೇ ತಾಲೂಕಿಗೆ ಸೇರಿದ ಮ್ಯಾಕಲಪಲ್ಲಿ ಗ್ರಾಮದ ಮನೋಹರ್ ಮತ್ತು ಜಾನಕಂಪಲ್ಲಿ ಗ್ರಾಮದ ಸಾಯಿ ಪವನ್ ಎಂಬುವವರ ಜೊತೆ ಸೇರಿ ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆಯ ವಿವಿಧೆಡೆ ದ್ವಿಚಕ್ರ ವಾಹನಗಳನ್ನು ಕಳ್ಳತನ ಮಾಡಿರುವ ಬಗ್ಗೆ ಬಾಯ್ಬಿಟ್ಟಿದ್ದು, ಆರೋಪಿಗಳಿಂದ 6 ರಾಯಲ್ ಎನ್ಫೀಲ್ಡ್ ಬುಲೆಟ್, 7 ಬಜಾಜ್ ಪಲ್ಸರ್, 2 ಅಪಾಚಿ, 2 RX 100, 2 KTM ಡ್ಯೂಕ್, 7 ಹೀರೋ ಸ್ಪ್ಲೆಂಡರ್, 3 ಫ್ಯಾಷನ್ ಪ್ರೋ, 2 ಹೋಂಡಾ ಶೈನ್ ಸೇರಿ ಒಟ್ಟು 31 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ. ಆರೋಪಿಗಳನ್ನು ದಸ್ತಗಿರಿ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿ ತನಿಖೆ ಮುಂದುವರಿಸಲಾಗಿದೆ. ಈ ಆರೋಪಿಗಳನ್ನು ಬಂಧಿಸುವಲ್ಲಿ ಎಸ್ಪಿ ಕೆವಿ ಅಶೋಕ್, ಎಎಸ್ಪಿ ಮರಿಯಪ್ಪ, ಅಬ್ದುಲ್ ಖಾದರ್, ಡಿವೈಎಸ್ಪಿ ರಾಮಚಂದ್ರಪ್ಪ, ಸಿಪಿಐ ಸುರೇಶ್, ಪಿಎಸ್ಐ ವಿಜಯಕುಮಾರ್, ಗುರುನಾಥ್, ರಾಮಚಂದ್ರಪ್ಪ, ಎಎಸ್ಐ ತಿಮ್ಮರಾಜು, ರಾಮಕೃಷ್ಣ, ಪಿಸಿಗಳಾದ ನಾಗೇಶ್, ನವೀನ್, ದೀಪಕ್, ತಲವಾರು ರಾಜು, ಜೀವನ್, ಪ್ರವೀಣ್ ಮಾಳಪ್ಪ, ಎಪಿಸಿ ನಟೇಶ್ ವೈನ್, ಹೊಸಕೋಟೆ ಪೊಲೀಸ್ ಠಾಣೆಯ ಪಿಸಿಗಳಾದ ಶ್ರೀಕಾಂತ ನಾಯಕ್, ಸಂತೋಷ್ ಕುಮಾರ್ ಯಶಸ್ವಿಯಾಗಿದ್ದಾರೆ. ಅನಿಲ್ ಯಾದವ್, NKST4 ನ್ಯೂಸ್, ಪಾವಗಡ.